ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ಇವತ್ತು ಏನು ರೆಸಿಪಿ ಮಾಡ್ತೀನಂತ ಅಂದರೆ ತತ್ತಿ ಸಾರು ಮಾಡ್ಬೇಕಂತ ಮಾಡೀನಿ ರೀ. ತತ್ತಿ ಸಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬರ್ರಿ. ನೋಡಿರಿ ಫ್ರೆಂಡ್ಸ್, ಈಗ ನಾನು ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀ. ಈಗ ಸಂಜೆ ವೇಳೆ ನಾನು ಎಗ್ ಕರಿ ಮಾಡ್ತೀನಿ ರೀ. ಅಂದರೆ ಕಣ್ಣೆಣ್ಣೆಗೆ ತತ್ತಿ ಸಾರು ರೀ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳನ್ನು ನಿಮಗೆ ಹೇಳ್ತೀನಿ ರೀ. ಈಗ ಒಂದೆರಡು ತತ್ತಿ ಕುದಿಸ್ಕೊಂಡಿನಿ ರೀ ನಾನು. ಇನ್ನೂ ಇವು ಸುಲಿದಿರಲಿ ಸುಲ್ಕೋಬೇಕು ರೀ. 2 ತತ್ತಿ ಕುದಿಸ್ಕೊಂಡಿನಿ ರೀ. ಮತ್ತು 1 ಟೊಮ್ಯಾಟೊ ಹೆಚ್ಕೊಂಡಿನಿ ರೀ. ಮತ್ತು ಇದ್ರಾಗ ಕೊಬ್ಬರಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ರೀ ಮತ್ತು ಕೊತ್ತಂಬರಿ ಹಾಕಿ ಸಣ್ಣ ಮಾಡ್ಕೊಂಡಿನಿ ರೀ ಮಿಕ್ಸರ್ಗೆ. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ರೀ. ಇದು ಆರ್ಚಿ ಕಂಪ್ನಿದು ರೀ. ಗರಂ ಮಸಾಲ ಒಂದು ಸ್ವಲ್ಪ ಹಾಕೋತೀನಿ ರೀ ನಾನು. ಇದು ಹಾಕೊಂಡ್ರೆ ನಡಿತೈತೆ ರೀ, ಇಲ್ಲಿಕಂದ್ರೆ ಹಂಗೆ ನಡಿತೈತೆ ರೀ. ಮಸಾಲೆ ಏನು ಚಲೋ ಇತ್ತಂದ್ರೆ ನಾನು ಸುಮ್ಮ ಹಾಕೋತೀನಿ ರೀ. ಈಗ ಹೆಂಗೆ ನೋಡೋದಂತ ನೋಡೋಣ ಬರ್ರಿ. ಕಾಣ್ತತಿಲ್ರಿ ನಿಮ್ಗೆ? ಸ್ವಲ್ಪ ಹಿಂಗೆ ಅಡ್ಜಸ್ಟ್ ಮಾಡಿದ್ರಿ. ನೋಡ್ರಿ ಈಗ ಫಸ್ಟಿಗೆ ರೀ ನಾನು ಗ್ಯಾಸ್ ಆನ್ ಮಾಡ್ಕೋತೀನಿ ರೀ. ಗ್ಯಾಸ್ ಸಿಮ್ ಇಟ್ಕೊರಿ ಯಾವಾಗಲೂ. ಭಾಳ ಜೋರು ಇಡಬೇಡ್ರಿ. ಬಾಂಡೆದು ಸಪ್ಪಳ ಭಾಳ ಕೇಳಿಸ್ತಿರ್ಬೇಕು ರೀ. ಇಲ್ಲೇ ಮಗ್ಗಲ್ದಾಗ ಬಾಂಡೆ ತಗೊಂಡು ನಡು ಸಪ್ಪಳ ಬರ್ತೈತೆ ರೀ. ಈಗ ನೋಡ್ರಿ, ಫಸ್ಟಿಗೆ ಆಯಿಲ್ ಹಾಕೋಬೇಕ್ರಿ. ಎಣ್ಣೆ ಹಾಕೋತೀನಿ ರೀ. ಕಾಣತ್ತೇನಿಲ್ರಿ ನಿಮಗೆ? ಸ್ವಲ್ಪ ಮುಂದೆ ತಗೋತೀನಿ ರೀ ಇದನ್ನು. ಈಗ ಜೀರಿಗೆ ಸಾಸಿವೆ ಹಾಕೋಬೇಕ್ರಿ. ಗ್ಯಾಸ ಸಣ್ಣ ಇಟ್ಟಿದ್ದೀನಿ, ಕಾಯಿಲೆ ಹಾಕೈತ್ರಿ. ಆಗಳ ಒಂದು ಸ್ವಲ್ಪ ಜೀರಿಗೆ ಅದ್ರ ಹಾಕೊಂಡಿನಿ ರೀ. ಈಗ ಮತ್ತು ಸ್ವಲ್ಪ ಜೀರಿಗೆ ಹಾಕೊಂಡ್ರಿ. ಸ್ವಲ್ಪ ಜೀರಿಗೆ ಹಾಕೊಂಡ್ರಿ. ನೋಡ್ರಿ, ಆಮೇಲೆ ಟೊಮೆಟೊ ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರಿ. ಅಂದ್ರೆ ಟೊಮೆಟೊ ಜಲ್ದಿ ಮಸ್ತ್ ಹಾಕೈತ್ರಿ. ಮತ್ತು ಬೇಕಾದ್ರೆ ಸಾರು ಮಾಡುವಾಗ ಮತ್ತೊಂದು ಸ್ವಲ್ಪ ಹಾಕ್ತೀನಿ.
ಹಾಕ್ಕೊಂಡು ಈ ಥರ ಮೆತ್ತಗೆ. ಆಮೇಲೆ ಇದು ಮಿಕ್ಸರ್ಗೆ ಹಾಕ್ಕೊಂಡಿದ್ದು ಕೊಬ್ಬರಿ ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ಹುರ್ಕೋಬೇಕ್ರಿ. ಈಗ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುತ್ತಣ ಸ್ವಲ್ಪ ಹುರ್ಕೋಬೇಕ್ರಿ. ಈ ಥರ ಹುರ್ಕೋಬೇಕ್ರಿ. ಹುರ್ಕೊಂಡು ಸ್ವಲ್ಪ ಗ್ಯಾಸ್ ಹಿಂಗೆ ಮಾಡ್ಕೊತೀನಿ ರೀ. ಇದ್ರೊಳಗೆ ಖಾರ ಹಾಕ್ಕೊಂಡು 2 ಚಮಚ ಖಾರ ಹಾಕ್ಕೊತೀನಿ ರೀ ನಾವು. ಸ್ವಲ್ಪ ತಿರುಗಬೇಕ್ರಿ. ಇವೆಲ್ಲ ಮಸಾಲೆ ಹುರಿದದ್ರಿ. ನಮ್ದೀಗ ನಾವು ನೀರು ಆ್ಯಡ್ ಮಾಡ್ಕೊಂಡ್ರಿ. ನಮಗೆ ಸಾರು ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೊಂಡ್ರಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತೀನಿ ರೀ ನಾನು. ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ಇಷ್ಟು ಸಾಕ್ರಿ ನಮ್ಮ ಮನ್ಯಾಗ ಸಾರು. ಆಮೇಲೆ ಇದು ಗರಂ ಮಸಾಲ ನಿಮಗೆ ತೋರಿಸಿನಲ್ರಿ, ಇದನ್ನು ಸ್ವಲ್ಪ ಹಾಕ್ಬೋದ್ರಿ. ನೋಡ್ರಿ ಇಲ್ಲಿ ನಾ ಗರಂ ಮಸಾಲ ಹಾಕ್ಕೊಳಕನ್ರಿ. ಸ್ವಲ್ಪ ಹಾಕ್ಕೋಬೇಕ್ರಿ. ನೋಡ್ರಿ ಫ್ರೆಂಡ್ಸ್, ಎಷ್ಟು ಕಟ್ ಬಂದದ್ರಿ. ಕೆಂಪಡಿ ಆಗೈತೆ ನೋಡ್ರಿ ಸಾರು. ಇದ್ರೊಳಗೆ ನಾವೊಂದು ಸ್ವಲ್ಪ ಶೇಂಗಾ ಸಣ್ಣ ಮಾಡಿ ಇಟ್ಕೊಂಡೇವಲ್ರಿ, ಅದನ್ನೊಂದು ಸ್ವಲ್ಪ ಪುಡಿ ಹಾಕ್ಬೇಕ್ರಿ. ಅಂದ್ರೆ ಸ್ವಲ್ಪ ಗಟ್ಟಿ ಆಗ್ಬೇಕಲ್ರಿ ಸಾರು. ಅದಕ್ಕೆ ಇದ್ರಾಗ ಪುಟಾಣಿ ಹಿಟ್ಟು ಹಾಕೊಂಡ್ರೂ ನಡಿತೈತ್ರಿ. ನಾ 2 ಚಮಚ ಶೇಂಗಾ ಹಾಕ್ಕೋತೀನಿ ರೀ, ಸಣ್ಣ ಮಾಡಿದ್ದು. ಈಗ ಇವು ತಟ್ಟಿ ಸುಲ್ಕೋತೀನಿ ರೀ ನಾ.
ನೋಡಿರಿ ಈಗ 2 ತತ್ತಿ ಸುಲ್ಕೊಂಡಿನಿ ರೀ. ಇದ್ರೊಳಗೆ ಇದನ್ನು ಹಾಕ್ಕೊಳ್ತೀನಿ ರೀ. ಸೌಕಾಸ ಹಾಕ್ಕೋಬೇಕ್ರಿ, ಇಲ್ಲಿಗೆ ಸಿಡಿದು ಬಿಡ್ತೈತೆ ರೀ. ನೋಡಿರಿ ಇದು ಉಪ್ಪು, ಇದ್ರಾಗ ಸ್ವಲ್ಪ ಉಪ್ಪು ನಿಮ್ಮ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಇದ್ರೊಳಗೆ ನಾಗಳ ಹಾಕ್ಕೊಂಡಿನ್ರಿ ಒಂದು ಸ್ವಲ್ಪ. ಒಂದು ಸ್ವಲ್ಪ ಸಕ್ರೆ, ಚಹಾ ಸಕ್ರೆ ರೀ ಉದುರಿಸ್ಬೇಕ್ರಿ ಇದ್ರಾಗ. ನೋಡಿರಿ ಈ ಥರ ಆಗೈತೆ ರೀ ಸಾರು ನಮ್ಮದು. ಇದೊಂದು ಸ್ವಲ್ಪ ಒಂದು ಕುದಿ ಬಂದ ನಂತರ ಇಳಿಸ್ಕೊಂಬಿಡೋದು ನೋಡಿರಿ ಇದು ಸಾರು. ನಮ್ದು ಖಾರ ಭಾಳ ಚಲೋ ಐತ್ರಿ. ಇನ್ನೂ ಹೋದರ್ಸ್ ಕೊಟ್ಟಿದ್ದು ನೋಡ್ರಿ ಖಾರ. ಖರೆ ಎಷ್ಟು ಕಟ್ಟು ಬರ್ತೈತೆ ನೋಡ್ರಿ ನಮ್ಮ ಖಾರದ್ದು. ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ ರೀ ನಾನು, ಸ್ವಲ್ಪ ರೀ. ನೋಡಿರಿ ಫ್ರೆಂಡ್ಸ್, ನಮ್ಮ ಸಾರು ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ತತ್ತಿ ಸಾರು ನಮ್ಮದು ಈ ಥರ ರೆಡಿ ಆಗೈತೆ ನೋಡ್ರಿ. ಒಂದು ಕುದಿ ಬಂದ ನಂತರ ನಾ ಇಳಿಸ್ಬಿಡ್ತೀನಿ ರೀ. ಆಮೇಲೆ ನಿಮಗೆ ತೋರಿಸ್ತೀನಿ ರೀ. ನೋಡ್ರಿ ನಮ್ಮ ಸಾರು ಕುದಿಯಾಕತ್ತೈತ್ರಿ. ಈಗ ನಮ್ಮ ಸಾರು, ತತ್ತಿ ಸಾರು ರೆಡಿ ಆಯ್ತು ನೋಡ್ರಿ. ಇದನ್ನು ಕೆಳಗೆ ಇಳಿಸ್ಕೊಂಡ್ಬಿಡೋಣ್ರಿ ಈಗ. ನೋಡ್ರಿ ನಿಮಗೆ ನಮ್ಮ ತತ್ತಿ ಸಾರು ಹೆಂಗೆ ಅನ್ನಿಸ್ತಂತ ಹೇಳ್ರಿ. ವಿಡಿಯೋ ನೋಡಿ ನಮ್ಮ ತತ್ತಿ ಸಾರು ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.